ಹಾಯ್ ಫ್ಯಾಮಿಲಿ, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಟೈಮು ಕರೆಕ್ಟಾಗಿ 6:30 ಎಲ್ಲ ಕೆಲಸ ಮುಗೀತು. ವಾರ ಪೂಜೆ ಕೂಡ ಆಯಿತು. ನಾನು ಕೂಡ ರೆಡಿಯಾಗಿದ್ದೀನಿ. ಏನಪ್ಪ ಸ್ಪೆಷಲ್ ಅಂದರೆ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ಇದು ನನ್ನ 16ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ವ್ಲಾಗ್ ಆಗಿರುತ್ತೆ. 16th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್. 15 ಕಂಪ್ಲೀಟ್ ಆಗಿ 16ಗೆ ಇವತ್ತಿಂದ ಬಿದ್ದಿದೆ. ಸೆಪ್ಟೆಂಬರ್ 4th ಗೌರಿ ಗಣೇಶ ಹಬ್ಬ ದಿನ ನಂದು ಮಾಂಗಲ್ಯ ಧಾರಣೆ ಆಗಿದ್ದು. ಸೊ ಇದುವರೆಗೂ ಸಿಕ್ಕಿಲ್ಲ ಅದೇ ಡೇಗೆ. ಡೇಟ್ ವೇರಿ ಆಗ್ತಾ ಇರುತ್ತೆ. ಸೊ ಹಬ್ಬ ಇನ್ನು 2-3 ಡೇಸ್, ಕರೆಕ್ಟಾಗಿ 2 ಡೇಸ್ ಇದೆ. ಸೊ ಮುಂಚಿತವಾಗಿ ಸಿಕ್ಕಿದೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇದು ಒಂದು ಕಾಂಟ್ರವರ್ಸಿ ಸೀರೆ, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನ ವೇರ್ ಮಾಡಿದ್ದೀನಿ ಇವತ್ತು. ಹೇಗೆ ಕಾಣ್ತಾ ಇದ್ದೀನಿ. ಇದಕ್ಕೆ ಒಂದು ಗ್ರೀನ್ ಬೀಡ್ಸ್ದ ಹಾರ ಮತ್ತು ನಾನು ತೊಗೊಂಡಂಥ ಹೊಸದು ಜುಮ್ಕ ಮ್ಯಾಚ್ ಆಗುತ್ತೆ ಅಲ್ವಾ, ಗ್ರೀನ್. ಸೊ ಅದಕ್ಕೋಸ್ಕರ ತೊಗೊಂಡಿದ್ದಂಥ ಈ ಇಯರಿಂಗ್. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ. ಇದು ಹಾರ ನೀವು ಯಾರೂ ನೋಡಿರ್ಲಿಕ್ಕಿಲ್ಲ, ಯಾಕಂದರೆ ನಾನು ಜಾಸ್ತಿ ಎಲ್ಲೂ ವೇರ್ ಮಾಡಿಲ್ಲ. ಇವತ್ತು ಹಾಕ್ಕೊಂಡಿದ್ದೀನಿ. ರಾಧಾ ರುಕ್ಮಿಣಿ ಕೃಷ್ಣ ಕೆಳಗಡೆ ಬೀಡ್ಸ್ ಇರೋಂಥದ್ದು. ಸೊ ಹೇಗೆ ಕಾಣ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ. ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ಅದರಲ್ಲಿ ನನ್ನ ಹತ್ರ ನಿಜಕ್ಕೂ ಎಷ್ಟು ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆಯೋ ನಿಜಕ್ಕೂ ನನಗೆ ಗೊತ್ತಿಲ್ಲ. ಸೊ ನಾವು ಮಕ್ಕಳು ಎಲ್ಲ ರೆಡಿ ಆಯಿತು. ಸತೀಶ್ ಸ್ನಾನ ಮಾಡ್ತಾ ಇದ್ದಾರೆ. ನಮ್ಮದು ವರ ಪೂಜೆ ಎಲ್ಲ ಮುಗೀತು. ಸೊ ಅವ್ರಿಗೂ ಕೂಡ ಹಾಕ್ಕೊಳ್ಳೋಕ್ಕೆ ಎಲ್ಲ ಎತ್ತಿಟ್ಟಿದ್ದೀನಿ. ಅವ್ರು ಇನ್ನೂ ಬಂದಿಲ್ಲ. ಅಷ್ಟರಲ್ಲಿ ನಾನು ಬಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ, ವಿಶ್ ಮಾಡಿ, ಬ್ಲೆಸ್ ಮಾಡಿ. ಇಷ್ಟ ತನಕ ಎಲ್ಲೋಗಿದ್ದೆ? ಹಾಂ, ಇವಾಗ ಬಂದಿದೆ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಟೈಮ್ 6:30. ಎಲ್ಲೋಗಿದ್ದೆ ಬೆಳಗ್ಗೆಯಿಂದ ನಿನ್ನ ಮುಂದೆನೇ ಓಡಾಡ್ತಾ ಇದ್ದೀನಿ ತಾನೆ, ನಿನ್ನ ಮುಂದೆನೇ ಕೆಲಸ ಮಾಡ್ತಾ ಇದ್ದೀನಿ ತಾನೆ. ಬೆಳಗ್ಗೆಯಿಂದ ವಿಶ್ ಮಾಡಿದೆ. ಇವಾಗೆ ಹೋಗು ಬಿಡು. ನನ್ನ ಸ್ಯಾರಿ ನನ್ನನ್ನು ಮಾತಾಡಿಸ್ಬೇಡ, ನನ್ನ ಸ್ಯಾರಿನೂ ಮುಟ್ಬೇಡ ಬಿಡು ನನ್ನನ್ನು. ನನಗೆ ಇವಾಗ ವಿಶ್ ಮಾಡೋಂಥ ಅವಶ್ಯಕತೆ ಏನಿಲ್ಲ. ನನ್ನ ಸ್ಯಾರಿ ಹಾಳಾಗುತ್ತೆ ಬಿಡು. ನಾನು ಯಾರ ವಿಶಸ್ಸು ತೊಗೋತಾ ಇಲ್ಲ ಫ್ರೆಂಡ್ಸ್. ನಾನು ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಬೆಳಿಗ್ಗೆಯಿಂದ ವಿಶ್ ಮಾಡಿದೆ. ನಾನು 4 ಗಂಟೆಯಿಂದ. ಇವಾಗ ಬಂದವಳು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ. ವಿಡಿಯೋಗೋಸ್ಕರ ವಿಶ್ ಮಾಡೋಕ್ಕೆ ಬಂದಿರೋದು ನೀನು ಅಲ್ವಾ? ಗೊತ್ತು ನನಗೆ. ಎದ್ದೋಗೋ. ನಿನ್ನ ಬರ್ಡೇಗೂ ನನಗೂ ಬರುತ್ತೆ. ನಾನು ಹೆಂಗೆ ಮಾಡಬೇಕೋ ಹಂಗೆ ಮಾಡ್ತೀನಿ. ಎದ್ದೋಗೋ. ಸೊ ಫೈನಲಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೊರಡಬೇಕು. ನಿನ್ನೆಯಿಂದ ಏನೇನಾಯಿತು ಸಣ್ಣ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ. ವೀಡಿಯೋನೇ ಮಾಡ್ಕೊಂಡಿರಲಿಲ್ಲ. ಹ್ಯಾಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾವು ಟೆಂಪಲ್ಗೆ ರೀಚ್ ಆಗ್ತೀವಿ. ಇದು ನಿನ್ನೆ ಏನೇನು ನಡೀತು ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅರಸು ರೋಡ್ಗೆ ಹೋಗಿದ್ವಿ. ಸುಮಾರು ದಿನದಿಂದ ಫಾಸಿಲ್ ಫಾರ್ ವುಮೆನ್ಸ್ ವಾಚ್ ತೊಗೋಬೇಕು ಅಂತ ಎಲ್ಲರಿಗೂ ಒಂದು ಸಣ್ಣ ಪುಟ್ಟ ಆಸೆ ಕನಸು ಇರುತ್ತೆ ಅಲ್ವಾ. ಸೊ ಅದೇ ರೀತಿ ನನಗೂ ಕೂಡ ಇತ್ತು. ಫಾಸಿಲಲ್ಲಿ ತೊಗೋಬೇಕು, ಈ ಥರ ವಿತ್ ಬ್ಯಾಂಗಲ್ ಬರುತ್ತಲ್ಲ ಆ ಥರ ವಾಚ್ ಅಂತ ಆಸೆ ಇತ್ತು. ಸೊ ಮೈಸೂರು ಫುಲ್ಲು ಹುಡುಕ್ತೆ, ಸಿಕ್ಕಲಿಲ್ಲ. ಫೈನಲಿಗೆ ಟೈಟಾನಲ್ಲಿ ಈ ಥರ ಪ್ಯಾಟ್ರನ್ ಇದೆ ತಗೋ ಅಂತ ಸತೀಶ್ ಅಡ್ವೈಸ್ ಮಾಡಿದ್ರು. ಇದು ಸತೀಶ್ ನನಗೆ ಕೊಡಿಸ್ತಂಥ ಗಿಫ್ಟ್. ಅಲ್ಲಿಂದ ಒಂದು ಚೀಕು ಮಿಲ್ಕ್ ಶೇಕ್ನ ಕುಡ್ಕೊಂಡು ಫೈನಲಿ ಮತ್ತೆ ಹೊರಟ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸತೀಶ್ ನನಗೆ ಅರೌಂಡ್ 10,500 ಆಯ್ತು ಅದು ವಾಚು. ಅಷ್ಟದು ಕಾಸ್ಟ್ಲಿ ಗಿಫ್ಟ್ ಕೊಡಿಸಿದ್ಮೇಲೆ ನಾನು ಸತೀಶ್ಗೆ ಕೊಡಿಸ್ಬೇಕಲ್ವ. ಸೊ ಹಾಗಾಗಿ ಕರ್ಕೊಂಡ್ಬಂದಿದ್ದೀನಿ. ಕಾಟನ್ ಜೀನ್ಸ್ ತರಿಸಿ. ಡೈಲಿ ವೇರ್ ತಗೋರಿ. ಇದು ಒಂಥರ ಗೀವ್ ಅವೇ ಥರ. ನಾನು ಅವ್ರಿಗೆ ಕೊಡ್ಸೋದು, ಅವ್ರು ನನಗೆ ಕೊಡ್ಸೋದು. ಸೊ ಸೈಜ್ ಆಗುತ್ತಾ ಏನು ಅಂತ ಟ್ರಯಲ್ ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಟೈಟ್ ಫಿಟ್ಟಿಂಗ್ ಎಲ್ಲ ಇಷ್ಟ ಆಗೋದಿಲ್ಲ. ನಾನು ಹೇಳ್ತಾ ಇದ್ದೀನಿ ಪರವಾಗಿಲ್ಲ ಕೊಡಿ ಅಂತ. ಫ್ರೀ ಕೊಡ್ತಾರೆ ಅಂದರೆ ಡೈಲಿ ಬರ್ತಾರೆ. ಕೊಡ್ಸೋರು ಇರಬೇಕಷ್ಟೇ. ಕೊಡ್ಸೋರು ಇದ್ರೆ ಡೈಲಿ ಬಂದು ಶಾಪಿಂಗ್ ಮಾಡ್ತಾರೆ. ಮೇಡಮ್ ಅವ್ರಿಗೆ ನಾವು 15 ವರ್ಷ ನೋಡ್ತೀವಿ. ನಾನು ಬಂದು ನನ್ನ ನೋಡಿಲ್ಲ ನೀವು ಮತ್ತೆ ಮುಂಚೆನೇ ನೋಡ್ತೀವಿ ನಾವು.
ಫೋನ್ಪೇನ ಹಾಕೋಣ. ಸೊ ಅವ್ರದ್ದು ಒಂದು 5,500 ಸಾವಿರ ಆಯಿತು. ಅಲ್ಲಿಂದ ಮನೆಗೆ ಬಂದಿದ್ದ ತಕ್ಷಣ ಇದು ನಮ್ಮ ಗೌರಿ ಹಳೇ ಮನೆಯಿಂದ ನಮ್ಮನ್ನೇ ಹುಡ್ಕೊಂಡು ಬರುತ್ತೆ. ಮುಂಚೆ ಏನು ಕೊಟ್ಟರು ತಿಂತಿರಲಿಲ್ಲ. ನನ್ನ ಮಗ ಆ್ಯಪಲ್ ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ದ. ಆ್ಯಪಲ್ಲೇ ಬೇಕು ಅಂತ ಆಟ ಮಾಡ್ತಿತ್ತು. ಅದಕ್ಕೊಂಚೂರು ಸೊಪ್ಪು ತರಕಾರಿ ಎಲ್ಲ ಕೊಟ್ಟು ನೈಟ್ ಊಟಕ್ಕೆ ಚಪಾತಿ ಅರಿತಾ ಇದ್ದೆ. ಚಪಾತಿ ಅರೆದು ಮಕ್ಕಳಿಗೆಲ್ಲ ಊಟ ಕೊಟ್ಟೆ. ಸ್ವಲ್ಪ ಬೇಳೆ ಹಾಕಿ ದಾಲ್ ಥರ ಮಾಡಿದ್ದೆ. ಸೊ ಬಿಸಿ ಅವರು ತಿಂದು ಮಲ್ಕೊಂಡ್ರು. ನಾನು ಸತೀಶ್ಗೆ ಅಂತ ಚಪಾತಿನ ಸುಡ್ತಾಯಿದ್ದೀನಿ. ಅರೌಂಡ್ 11 ಗಂಟೆ ಆಗೇ ಹೋಯ್ತು. ಟೈಮಿಂಗ್ ಸಮೇತ ತೋರಿಸ್ತೀನಿ ನೋಡಿ. ಸ್ವಲ್ಪ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಕಾಯಿ ತುರಿ, ಕ್ಯಾಪ್ಸಿಕಮ್ ಈ ಥರದ್ದೆಲ್ಲ ಹಾಕಿ ಸಲಾಡ್ ಥರ ಕೂಡ ಮಾಡಿದ್ದೆ. 10:30 ರಾತ್ರಿ ಆದರೂ ಊಟನೇ ಮಾಡಿಲ್ಲ ಫ್ರೆಂಡ್ಸ್. ಫೋನ್ ಮಾಡಿ ಸಾಕಾಯಿತು. ಸೊ ಫೈನಲಿ ಕೆಳಗಡೆನೇ ತೊಗೊಂಡೋಗಿ ಕೊಡೋಣ ಅಂತ ಹೇಳಿ ಕೆಳಗಡೆನೇ ಊಟ ತೊಗೊಂಡೋಗ್ತಾಯಿದ್ದೀನಿ. ಒಬ್ಬರೇ ಅಷ್ಟು ರಾತ್ರಿಲಿ ಕೆಲಸ ಮಾಡ್ತಾಯಿದ್ದಾರೆ. ಇಡ್ಲಿ ಹಿಟ್ಟರೆಲ್ಲ ರುಬ್ಬಿಟ್ಟು ಆ ಪಾತ್ರೆ ದಬ್ರಿಗಳೆಲ್ಲ ಎತ್ತಿಡ್ತಾ ಇದ್ದಾರೆ. ನಾನು ಹೇಳ್ತಾಯಿದ್ದೆ ತಿಂದು ಮಲ್ಕೊಳ್ಳಿ, ಬೆಳಗ್ಗೆ ಬೇಗ ಎದ್ದೇಳಬೇಕು, ಬೇಗ ತಿನ್ನಿ ಅಂತ. ಬಟ್ ಅವ್ರು ನನಗೆ ಒಪ್ಕೊಂಡಿರೋ ಕೆಲಸ ಇಂಪಾರ್ಟೆಂಟ್, ನನಗೆ ಊಟ ಇಂಪಾರ್ಟೆಂಟ್ ಅಲ್ಲ. ಸ್ವಲ್ಪ ಲೇಟ್ ಆದರೂ ಅವ್ರು ನಮ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಒಬ್ರ ಹತ್ರ ಒಂದು ಮಾತು ಕೇಳೋಕ್ಕೆ ನಂಗೆ ಇಷ್ಟ ಆಗೋದಿಲ್ಲ. ನೀನು ಹೋಗು ತಿಂದು ಮಲ್ಕೋ ಅಂತ ನನಗೆ ಅಡ್ವೈಸ್ ಮಾಡಿದ್ರು. ಅದಕ್ಕೆ ನಾನು ಹೇಳಿದೆ, ನಾನು ರುಬ್ತಾ ಇರ್ತೀನಿ, ದಯವಿಟ್ಟು ನೀವು ಹೋಗಿ ಚಪಾತಿ ತಿನ್ನಿ, ಇಲ್ಲಾಂದರೆ ಚಪಾತಿ ಎಲ್ಲ ಉಣ್ಗೋಗುತ್ತೆ, ಅಂದರೆ ಹಾರಿದ್ರೆ ರಫಾಗಿ ಹಾರ್ಡ್ ಆಗುತ್ತೆ, ನೀವು ತಿಂದು ಬನ್ನಿ ಅಂತಂದ್ರೂ ಕೇಳ್ತಾ ಇಲ್ಲ. ನಾನು ಹಠಕ್ಕೆ ಬಿದ್ದೆ. ಅವ್ರು ತಿನ್ಸೇ ನಾನು ಹೋಗೋದು ಅಂತ ಕಾಯ್ಕೊಂಡು ನಿಂತ್ಕೊಂಡೆ. ಫಸ್ಟ್ ನೀವು ತಿನ್ನಿ, ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳಿ. ಸೊ ಕೂತ್ಕೊಂಡು 5 ನಿಮಿಷ ತಿಂತಾಯಿದ್ರು. ಬಿಸಿನೀರು ಕೂಡ ಹೋಗಿ ಕಾಯಿಸ್ಕೊಂಡು ತೊಗೊಂಬಂದು ಕೊಟ್ಟೆ. ಯಾವಾಗಲೂ ಹಿಂಗೆ ಕೆಲಸ ಅಂತ ಹೆಲ್ತ್ ನೋಡ್ಕೋದಿಲ್ಲ, ಆರೋಗ್ಯ ನೋಡ್ಕೊಳ್ಳೋದಿಲ್ಲ, ಟೈಮ್ ಕರೆಕ್ಟಿಗೆ ತಿನ್ನೋದಿಲ್ಲ. ಸೊ ಅವ್ರು ತಿನ್ನೋಷ್ಟರಲ್ಲಿ ನಾನೊಂಚೂರು ನೀಟಾಗಿ ನೀರು ಕೊಟ್ಟು ರುಬ್ಬೋಣ ಅಂತೇಳಿ ರುಬ್ತಾಯಿದ್ದೀನಿ. ಕೈಗೆ ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ ಫ್ರೆಂಡ್ಸ್. ಅವರೇ ಮಾಡಲಿ ಅಂತ ನಾವು ಕೂತ್ಕೊಂಡ್ರೆ ಅದು ಆಗೋದಿಲ್ಲ. 11 ಗಂಟೆ ರಾತ್ರಿ ಆಯಿತು ಎಲ್ಲ ರುಬ್ಬೋಷ್ಟರಲ್ಲಿ. ಸೊ ಫೈನಲಿ ಉಪ್ಪು ಸ್ವಲ್ಪ ಸೋಡಾ ಹಾಕಿ ಕಲಸಿಡ್ತಾ ಇದ್ದಾರೆ. ಯಾಕಂದರೆ ಈಗ ಸ್ವಲ್ಪ ಚಳಿ, ಬೇಗ ಹುಳಿ ಬರೋದಿಲ್ಲ, ಹಾಗಾಗಿ ಚೂರು ಸೋಡಾ ಹಾಕಿ ಕಲಸಿಡ್ತಾ ಇದ್ದಾರೆ. ಅವ್ರು ಬರೋ ತನಕ ನಂದಿನ್ನ ಊಟ ಆಗಿಲ್ಲ. ಸ್ವಲ್ಪ ಜನ ಅವ್ರು ಯಾವಾಗಲಾದರೂ ಬಂದರೆ ನಾವು ತಿಂದ್ಬಿಟ್ರೆ ಸಾಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ನೋಡಿ 11:15 ಆಯಿತು, ಇನ್ನೂ ಅವ್ರಿಗೆ ಕೆಲಸ ಮುಗಿದಿಲ್ಲ. ಅವ್ರು ಬರೋ ತನಕ ನಾನು ಹೋಗಲೇಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ಫೈನಲಿ ಎಲ್ಲ ಕೆಲಸ ಮುಗಿಸಿದ್ರು. ಅವರು ಒಬ್ಬರೇ ಮಾಡುವಾಗ ನನಗೆ ಮನಸ್ಸು ಬರುತ್ತಾ. ಇದಿಷ್ಟು ನಿನ್ನೆ ನಡೆದಂಥ ವಿಡಿಯೋ. ಈಗ ನಾವು ಟೆಂಪಲ್ಗೆ ಹೋಗೋಕ್ಕೆ ಅಂತ ನೀಟಾಗಿ ರೆಡಿಯಾಗಿದ್ದೀನಿ. ಇದು ನನ್ನ ಕಾಂಟ್ರವರ್ಸಿ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ. ಹೇಗೆ ಕಾಣ್ತಾ ಇದೆ ನನಗೆ ಕಮೆಂಟಲ್ಲಿ ಹೇಳಿ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಾ ಅಂತ. ಒಂದು ಸಣ್ಣ ಒಂದು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ, ಶೇರ್ ಮಾಡ್ತಾಯಿದ್ದೀನಿ. ನಾವು ಫೈನಲಿ ಮಕ್ಕಳನ್ನು ಕರ್ಕೊಂಡು ಅರೌಂಡ್ 7 o'clock ಹಂಗೆ ನಂಜನಗೂಡು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಫೈನಲಿ ಹೊರಟ್ವಿ. ಹೇಗೆ ಕಾಣ್ತಾ ಇದ್ದೀವಿ ಇಬ್ಬರದ್ದು ಸ್ವಲ್ಪ ಮ್ಯಾಚಿಂಗ್ ಅಂತ ಹೇಳ್ಬೋದು. ಚೆನ್ನಾಗಿ ಕಾಣ್ತಾ ಇದ್ದೀವ ಕಮೆಂಟಲ್ಲಿ ಹೇಳಿ. 15 ವರ್ಷ ಹೇಗೆ ಕಂಪ್ಲೀಟ್ ಆಯಿತು ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಇದು 15 ವರ್ಷ ಕಂಪ್ಲೀಟಾಗಿ 16ನೇ ವರ್ಷಕ್ಕೆ ಬಿದ್ದಿದೆ. ಹೀಗೆ ಮಾತಾಡಿಕೊಂಡು ಎಲ್ಲ ಕಡೆ ಗಣಪತಿ ಚಪ್ರ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ರೋಡ್ ಸೈಡೆಲ್ಲ ಕೂರಿಸಿದ್ರೆ ತುಂಬ ತೊಂದರೆ ಆಗುತ್ತೆ. ಸೊ ಈ ನಡುವೆ ಎಲ್ಲ ಇನ್ನು 1 ಮಂತ್ ಇದೇ ಫೆಸ್ಟಿವಲ್ದೇ ಎಲ್ಲ ಕಡೆ ವೈಬ್ಸು. ನಾನು ಬೇಗ ಹೋಗಿ ಬೇಗ ಬರಬೇಕಿತ್ತು. ಸತೀಶ್ಗೂ ಕೆಳಗೆ ಕೆಲಸ ಇತ್ತು, ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ಹೋಗೋಣ, ಮಕ್ಕಳನ್ನ ಬಿಟ್ಟು ಹೋಗೋದಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಮಕ್ಕಳನ್ನು ಕೂಡ ಕರ್ಕೊಂಡೋದ್ವಿ. ನನಗೇನೆಂದರೆ ನಾವಿಬ್ಬರೇ ಹೋಗೋದು ನನಗಷ್ಟು ಇಷ್ಟ ಆಗೋದಿಲ್ಲ, ಮಕ್ಕಳ ಜೊತೆ ಹೋಗೋದೇ ಚೆಂದ. ಈ ವಿಡಿಯೋ ಫೋಟೋಸ್ ಅಂದರೆ ಸ್ವಲ್ಪ ಸತೀಶ್ಗೆ ಅಷ್ಟು ಇಂಟ್ರೆಸ್ಟ್ ಕಮ್ಮಿ. ಸೊ ನನ್ನ ಬಲವಂತಕ್ಕೆ ಒಂದು ಸಣ್ಣ ವಿಡಿಯೋಗೆ ಬರ್ತಾರೆ, ಒಂದು ಸಣ್ಣ ಕ್ಲಿಪ್ಪಿಂಗ್ಗೆ ಬರ್ತಾರೆ. ಅದು ಬಿಟ್ಟರೆ ವಿಡಿಯೋ ಫೋಟೋ ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಒಂದು ಏನಪ್ಪ ಅಂತಂದರೆ ಇವತ್ತು ಬೇಗ ಹೋಗಿ ಬೇಗ ಬರಬೇಕು. ಯಾಕೆ ಕಾರಣ ಅಂದರೆ ಗೋಡೌನಲ್ಲಿ ಕೂಡ ಕೆಲಸ ಇತ್ತು. ಅಂದರೆ ಆರ್ಡ್ರಲ್ಲ, ಒಂದು 50 ಶಾರದಾದೇವಿ ನಗರದಲ್ಲಿ ಅಂಧ ಮಕ್ಕಳದು ಒಂದು ಅನಾಥಾಶ್ರಮ ಇದೆ. ಆ ಅನಾಥಾಶ್ರಮಕ್ಕೆ ಒಂದು 50 ಮಕ್ಕಳಿಗೆ ಊಟ ಕೊಡೋಣ ಅನ್ನೋದು ಒಂದು ಥಾಟ್ ನನಗೆ ಬಂದಿದ್ದು ಸತೀಶ್ ಕಡೆಯಿಂದ. ಸೊ ಹಾಗಾಗಿ ಅವ್ರು ನನಗೆ ಹೇಳಿದರು, ಯಾಕಂದರೆ ಸುಮಾರು ಜನ ಎಡಗೈ ಕೊಟ್ಟೋದು ಬಲಗೈ ಗೊತ್ತಾಗಬಾರ್ದು ಅಂತಾರೆ. ಅಂಥದ್ರಲ್ಲಿ ನೀವು ಕೊಡೋದೆಲ್ಲ ವಿಡಿಯೋ ಮಾಡ್ತೀರಲ್ಲ, ಅದು ಎಷ್ಟು ಸರಿ ಅಂತ ನನಗೆ ಕಮೆಂಟಲ್ಲಿ ಕೇಳ್ತಾನೇ ಇರ್ತೀರ ಪ್ರತಿಯೊಂದು. ಅದಕ್ಕೆ ಅದೆಲ್ಲ ಸ್ವಲ್ಪ ಸತೀಶ್ಗೆ ಹೊರಟಾಗಿ ನೀವು ವಿಡಿಯೋ ಮಾಡೋದಾದರೆ ನಾನು ಮಾಡೋದೇ ಇಲ್ಲ ಅಂದ್ಬಿಟ್ರು. ನಾನು ಇಲ್ಲ ಆಯಿತು ನಾನು ಮಾಡ್ಕೊಳ್ಳಲ್ಲ, ಮಾಡಿಕೊಡಿ ಅಂತ ನಾನು ಹೇಳಿದೆ. ಏನಕ್ಕಾದರೆ ನಾವು ಕೊಡೋದು ನಮ್ಮ ಖುಷಿಗೆ, ನಮ್ಮ ಮಕ್ಳಿಗೆ ಒಳ್ಳೆಯದಾಗಲಿ, ನಮಗೆ ದೇವ್ರು ಕೊಟ್ಟಿದ್ರಲ್ಲಿ ಒಂದು ಚೂರು ಸಣ್ಣ ಪುಟ್ಟ ಸಹಾಯ ಮಾಡಿದ್ರೆ ದೇವ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ
ಅಷ್ಟೇ, ಬೇರೆ ಏನೋ ತೋರಿಸ್ಕೋಬೇಕು ಆ ಥರ ಕೆಟ್ಟ ಉದ್ದೇಶ ನನಗಲ್ಲ. ನಾನು ಇದು ಫಸ್ಟ್ ಟೈಮ್ ಅಂತೂ ನಾನು ಕೊಡ್ತಾಯಿಲ್ಲ, ಸುಮಾರು ವರ್ಷಗಳಿಂದ ನಾನು ಕೊಟ್ಕೊಂಡು ಬಂದಿದ್ದೀನಿ. ಸೊ ಫೈನಲಿ ನಂಜನಗೂಡು ಟೆಂಪಲ್ಗೂ ಕೂಡ ಬಂದ್ವಿ. ಅರ್ಲಿ ಮಾರ್ನಿಂಗ್ ನಂಗೆ ಈ ಥರ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಖುಷಿ, ಭಾವ ಭಕ್ತಿಯಿಂದ ಕೂಡಿರುತ್ತೆ, ಪ್ರಶಾಂತವಾಗಿರುತ್ತೆ. ಅಷ್ಟು ಕ್ರೌಡ್ ಇರೋದಿಲ್ಲ, ನೆಮ್ಮದಿಯಾಗಿ ದೇವ್ರನ್ನ ನೋಡ್ಬೋದು. 5-10 ನಿಮಿಷ ಇಲ್ಲದ್ರೆ ಅರ್ಧ ಗಂಟೆ ದೇವ್ರ ಮುಂದೆ ನಿಂತಿದ್ರು, ತಳ್ಳೋದಿಲ್ಲ, ನೂಕೋದಿಲ್ಲ, ಹೋಗಿ ಅಂತ ಅನ್ನೋದಿಲ್ಲ. ನಿಮಗೆ ಗೊತ್ತು ಒಳಗಡೆ ಎಲ್ಲ ವಿಡಿಯೋ ಫೋಟೋ ಮಾಡಬಾರ್ದು, ಆದರೆ ಸಣ್ಣ ಸಣ್ಣ ಎಲ್ಲ ದೇವ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ತುಂಬ ಪ್ರಶಾಂತವಾಗಿತ್ತು, ಅಷ್ಟು ಕ್ರೌಡ್ ಇರಲಿಲ್ಲ. ನನಗಂತೂ ಎಸ್ಪೆಷಲಿ ನಿಜಕ್ಕೂ ಖುಷಿ ಆಯಿತು. ಮಕ್ಕಳನ್ನ ಕರ್ಕೊಂಬಂದಿದ್ದು, ನನ್ನ ಮಗ ಲೇಟ್ ಮಾಡ್ತೀರಾ, ನಾನು ಬರಲ್ಲ ಅಂತ ಇದ್ದ. ಸತೀಶು ಕೂಡ ಅವ್ನಿಗೆ ಯಾಕೆ ಹಿಂಸೆ ಮಾಡ್ತೀಯಾ, ಅವ್ರನ್ನ ಬಿಟ್ಟು ಹೋಗೋಣ ಅಂತಿದ್ರು. ಬಟ್ ನಾನು ಇಲ್ಲ, ಅವ್ರ ಜೊತೆಗೆ ಹೋಗಬೇಕು, ನಮ್ಮ ಖುಷಿ ಅವರು ಇರಬೇಕು ಅಂತ ನನಗೆ ಖುಷಿ. ಸೊ ಫೈನಲಿ ಒಂದು ಸಣ್ಣ ಪುಟ್ಟ ಸೆಲ್ಫಿ, ಫೋಟೋ, ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಧೂಪ ಕೂಡ ಹಾಕಿದ್ವಿ, ದೇವರಿಗೆ ಹೂವು ಮತ್ತು ಬಿಲ್ವ ಪತ್ರೆ 2 ತೊಗೊಂಡೋದ್ವಿ. ಅಭಿಷೇಕ ನಡೀತಾ ಇತ್ತು. ಒಳಗಡೆ ವಿಡಿಯೋ ಮಾಡೋಂಗಿದ್ದಿದ್ರೆ ನಿಜಕ್ಕೂ ಕ್ಯಾಪ್ಚರ್ ಮಾಡಿ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋತಾ ಇದ್ದೆ. ಬಟ್ ಒಳಗಡೆ ಫೋನ್ ಎಲ್ಲ ಸ್ಟ್ರಿಕ್ಟ್ಲಿ ಅವೈಲಬಲ್ ಇಲ್ಲ. ಸೊ ಆಂಜನೇಯ ಬೆಣ್ಣೆ ಅಲಂಕಾರ ಮಾಡಿದರು. ಸ್ವಲ್ಪ ಬೆಣ್ಣೆ ತೊಗೊಂಡು ಎಲ್ಲರೂ ತಿಂದ್ಕೊಂಡು ಸಣ್ಣ ಪುಟ್ಟ ಫೋಟೋ, ಸೆಲ್ಫಿ ಕೂಡ ತೆಕ್ಕೊಂಡು ಬೇಗ ಬರ್ತಾಯಿದ್ದೀನಿ. ಯಾಕಂದರೆ ಮನೇಲೇನು ತಿಂಡಿ ಮಾಡಿರಲಿಲ್ಲ. ನಾವು ಮನೆ ಬಿಟ್ಟಾಗಲೇ ಅರೌಂಡ್ 7 ಗಂಟೆ, ಮನೇಲೆಲ್ಲ ಪೂಜೆ ಮಾಡಿ ನಾನು ಎದ್ದಾಗ 4 ಗಂಟೆ. ತಿಂಡಿ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ. ಅದಕ್ಕೆ ಡಬ್ಬಿ, ಬಾಕ್ಸ್, ಲಂಚ್ ಬ್ಯಾಗ್ ಎಲ್ಲ ಒಟ್ಟಿಗೆ ಕಾರ್ಗೆ ಹಾಕೊಂಡು ಬಂದುಬಿಟ್ಟಿದ್ವಿ. ಆನ್ ದ ವೇ ಹೋಟೆಲಲ್ಲೇ ತಿಂದ್ಕೊಂಡು ಲಂಚ್ ಬ್ಯಾಗ್ ಎಲ್ಲ ಕಟ್ಕೊಂಡು ಬಾಕ್ಸ್ ಎಲ್ಲ ಹೋಗೋಣ ಅಂತ. ಸೊ ಅದು ಒಂಥರ ಸುಮಾರು ಜನ ಯಾವಾಗಲೂ ಹೋಟ್ಲಲ್ಲಿ ತಿನ್ನಬೇಡಿ, ಜಾಸ್ತಿ ಹೋಟ್ಲಲ್ಲಿ ತಿನ್ನಬೇಡಿ ಅಂತ ಕಮೆಂಟ್ ಮಾಡ್ತಾರೆ. ನಿಜಕ್ಕೂ ನಾನು ಜಾಸ್ತಿ ಹೋಟ್ಲಲ್ಲಿ ತಿನ್ನೋದಿಲ್ಲ. ಈ ರೀತಿ ಏನಾದರೂ ಒಕೇಶನ್ಸ್ ಇದ್ದಾಗ ಮಾತ್ರ ಹೋಟೆಲಲ್ಲಿ ತಿನ್ನೋಂಥದ್ದು. ಸೊ ಸತೀಶ್ ಇಡ್ಲಿ ವಡೆ ಸಾಂಬಾರು ತೊಗೊಂಡ್ರು, ನಾನು ಒಂದು ವಡೆ ಸೂಪ್ ತೊಗೊಂಡೆ. ನನ್ನ ಮಗ ವಡೆ ಸಾಂಬಾರು ತಗೊಂಡ. ನನ್ನ ಮಗಳು ನಂಗೆ ಚಪಾತಿ ಬೇಕು ಮಮ್ಮಿ ಅಂತ ಕೇಳಿದ್ಲು. ಸೊ ಅವಳಿಗೆ ಸಿಂಗಲ್ ಚಪಾತಿ. ಹಿಂದಿನ ದಿನ ರಾತ್ರಿ ಚಪಾತಿ ತಿಂದಿದ್ಯಾ, ಬೇರೆ ಏನಾದರೂ ತಗೋ ಅಂದರು. ಅವಳು ಕೇಳಲಿಲ್ಲ, ಇಲ್ಲ ನಂಗೆ ಚಪಾತಿನೇ ಬೇಕು ಅಂತ ಹಠ ಮಾಡಿದ್ಲು. ನಾವು ಡೈಲಿ ಚಪಾತಿನೇ ಮಾಡ್ತಿರ್ತೀನಿ ತುಂಬ ಜಾಸ್ತಿ, ಅಂಥದ್ರಲ್ಲಿ ಇವಳಿಗೆ ಚಪಾತಿ, ಇಡ್ಲಿ ತಗೋ ಅಂದರು ಬೇಡ ಅಂದ್ಲು. ಸೊ ಚಪಾತಿ ಚಟ್ನಿ ಬಾಕ್ಸ್ಗೂ ಹಾಕಿಸ್ಕೊಂಡ್ಲು. ನಾನು ಒಂದು ಈರುಳ್ಳಿ ದೋಸೆ ಚಟ್ನಿ ಸಾಗು ಜೊತೆ ತಿಂದ್ಕೊಂಡು ಓಪನಾಗಿ ಹೇಳ್ಬೇಕು ಅಂದರೆ ಅಷ್ಟು ಚೆನ್ನಾಗಿರಲಿಲ್ಲ. ತುಂಬ ಹುಳಿ ಇತ್ತು. ಸಾಂಬಾರು ಅಷ್ಟೇ ಚೆನ್ನಾಗಿರಲಿಲ್ಲ, ತುಂಬ ತೆಳು ಇತ್ತು. ನಂಗೆ ಇಷ್ಟ ಆಗಲಿಲ್ಲ, ಸತೀಶ್ಗೂ ಕೂಡ ಇಷ್ಟ ಆಗಲಿಲ್ಲ. ಅದನ್ನೇ ಮಾತಾಡಿಕೊಂಡು ಏನು ಅದು ಅಂದರೆ ಮೀನ್ಸ್ ಹುಳಿ ಹಿಟ್ಟು ಅನಿಸುತ್ತೆ, ಹಿಂದಿಂದು ಹುಳಿ ಹಿಟ್ಟು, ಅದರಿಂದ ದೋಸೆ ಹುಯ್ದು ಕೊಟ್ಟಿದ್ರು ಅನಿಸುತ್ತೆ. ಒಂಚೂರು ಚೆನ್ನಾಗಿರಲಿಲ್ಲ. ಮೈಸೂರಿಗೆ ಬಂದು ಮಕ್ಕಳನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡ್ತಾಯಿದ್ದೀವಿ. ಬೇಗ ಬಂದು ಆನ್ ದ ವೇ ಮಕ್ಕಳ ಸ್ಕೂಲ್ ಹತ್ರ ಇಬ್ಬರನ್ನು ಇಳಿಸಿ ಇಬ್ರಿಗೂ ಬಾಯ್ ಮಾಡಿ, ಇನ್ನೂ 10-15 ನಿಮಿಷ ಟೈಮ್ ಇತ್ತು, ಯಾಕೆ ಇಷ್ಟು ಅರ್ಜೆಂಟ್ ಮಾಡಿದ್ರಿ ಅಂತ ಸತೀಶ ರೇಗ್ತಾಯಿದ್ರು. ಅವರು ಇಲ್ಲಿ ಬಂದು ಆಟ ಆಡಬೇಕು, ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡಬೇಕು, ಯಾವಾಗಲೂ ಹೀಗೆ ಮಾಡ್ತಾರೆ. ಸೊ FM ಆನ್ ಆಗಿದ್ದರಿಂದ ನಾನು ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ನಾವು ಕೂಡ ಗೋಡನ್ ಬಂದ ತಕ್ಷಣ ಸತೀಶ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಅವರಿಗಿವತ್ತು ಹೋಳಿಗೆ, ಗಸಗಸೆ ಪಾಯಸ, ಅನ್ನ ಸಾಂಬಾರು, ಒಂದು ಪಲಾವ್, ಒಂದು ಪಲ್ಯ, ಕೋಸಂಬರಿ, ಹಪ್ಪಳ, ಉಪ್ಪಿನಕಾಯಿ, ಒಂದು ಬಜ್ಜಿ, ಈ ಥರ ನಾವೇನೇನು ಊಟ ಮಾಡ್ತೀವಿ ಅದನ್ನು ಕೊಡೋಣ ಅಂದ್ಕೊಂಡ್ವಿ. ತಿಂತಾ ಇದ್ದೀರಲ್ಲ, ತಿನ್ನಿ ಬನ್ನಿ ಅಂತ ಒಂದು ಮಾತು ಕರೆದ್ರಾ? ಹಾಂ, ಸೌತೆಕಾಯ ನಾವು ತಾಟ್ ಮುಚ್ಬಿಡಕ್ಕಂದ ಹಂಗೆ ಕಾರ್ದು ನನಗೆಲ್ಲಿ ಶ್ರೀಕಂಠೇಶ್ವರಂಗೆ ಹೋದ್ರೆ ನಾವು ತಿಂಡಿ ತಿನ್ಕ ಬಂದಿದ್ದೀವಿ ಅಂತ ಯಾರು ಹೇಳಿದ್ದು? ಬಾಯಿಗೆ ಇಟ್ಟಾಕ ಅವ್ನು ದೋಸೆ ಮಾಡಿ ಶ್ರೀಕಂಠೇಶ್ವರ. ಇದಿಷ್ಟೇನಾ? ನಂಗೆಲ್ಲಿ ಬಳೆ ಕೊಡಿಸ್ತೀನಿ ಅಂದರೆ ದೊಡ್ಡದಾಗಿ ಬಳೆ ಎಲ್ಲೋ ಏನೋ ಕೊಡಿಸ್ತಾ ಇದ್ದಾಗ ಬಳೆ ಮಾತಾಡಿ ಅಂದಲ್ಲ ಗೌರಿ ಹಬ್ಬಕ್ಕೆ. ಎಲ್ಲೋ ಅವ್ರ ಅಮ್ಮನ ಬಳೆ ಬೇಡ ನನಗೆ, ಅವ್ರ ಅಮ್ಮನ ಬಳೆ ಹಾಕೊಂಡು ನಾನೇನು ಮಾಡಲಿ? ನಾವು ತಮಾಷೆಗೆ ಹುಡುಗರ ಜೊತೆ ಎಲ್ಲ ಈ ರೀತಿ ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಮಾಡೋದೆಲ್ಲ ಕಾಮನ್. ಸೊ ಸತೀಶ್ ಆಲ್ರೆಡಿ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳ್ತಾ ಇದ್ದೆ, ಇಷ್ಟೇನಾ ಆ್ಯನಿವರ್ಸರಿ, ಇಷ್ಟೇನಾ ಮುಗ್ದೋಯ್ತಾ ಅಂತ ರೇಗಿಸ್ತಾನೇ ಇದ್ದೆ ಪ್ರತಿ ಸಲ. ಅಷ್ಟರಲ್ಲಿ ಯಾವುದೋ ಅನಾಥಾಶ್ರಮದವ್ರಂತೆ ಹಳೆ ಬಟ್ಟೆ ಇದ್ದರೆ ಕೊಡಿ, ಇಲ್ಲ ಸ್ವಲ್ಪ ದುಡ್ಡಿದ್ರೆ ಕೊಡಿ, ಅಕ್ಕಿ ಇದ್ದರೆ ಕೊಡಿ ಅಂದ್ಕೊಂಡು ಬಂದರು. ಸೊ ನಾನು ಒಂದು ಮೂಟೆ ಬಟ್ಟೆ ಕಟ್ಟಿಟ್ಟಿದ್ದೆ, ಬಟ್ಟೆ, ಸ್ವಲ್ಪ ದುಡ್ಡು, ಒಂದು ಅರ್ಧ ಮೂಟೆ ಅಷ್ಟು ಅಕ್ಕಿ, ಈ ಥರದ್ದೆಲ್ಲ ಅವ್ರಿಗೆ ಕೊಟ್ಟೆ.
ನಾನು ಹೇಳ್ತಾ ಇದ್ದೀನಿ ಪ್ರತಿ ಸತ ಸರಿ ಎಲ್ಲಾದರೂ ಹೋಗೋಣ ಅಂತ. ಅದಕ್ಕೆ ಅವ್ರು ಅಂತಂದರು ಕಾಯಕನೇ ಕೈಲಾಸ, ಫಸ್ಟ್ ಕೆಲಸ ಮಾಡೋ, ಆಮೇಲೆ ಎಲ್ಲೋಗಿ ಸುತ್ತೀಯಾ, ಎಲ್ಲ ನೋಡಿದ್ಯಾ, ನಾನೆಲ್ಲ ತೋರಿಸಿದ್ದೀನಿ, ಇನ್ನೆಲ್ಲಿ ಕರ್ಕೊಂಡು ಹೋಗಲಿ ನಿನ್ನನ್ನು ಅಂತ ಹೇಳಿ ಅದನ್ನು ತಗೊಂಬ ಇದನ್ನು ತಗೊಂಬ ಅಂತ ಹೇಳೋದು ಅವ್ರದ್ದು ಕಾಮನ್ನು. ನಾನು ಅವ್ರನ್ನ ರೇಗಿಸೋದು ಕಾಲು ಎಳೆಯೋದು ಕಾಮನ್ನು. ಅದಕ್ಕೆ ನಾನು ಹೇಳ್ತಾಯಿದ್ದೆ ಹೋಗಲಿ ಬಿಸಿ ಬಿಸಿ ಹೋಳಿಗೆನಾದರೂ ಮಾಡಿಕೊಡಿ ತಿನ್ಕೋತೀನಿ ಬಿಸಿ ಅಂತ. ಅಷ್ಟರಲ್ಲಿ ಕ್ಲೀನರ್ಸ್ ಆಂಟಿ ನಗ್ತಾನೇ ಇದ್ದರು. ಏನಕ್ಕೆ ನಗಾಡ್ತಾಯಿದ್ರು ಕ್ಲೀನರ್ಸ್ ಆಂಟಿ ಅಂದರೆ, ಅಕ್ಕ ಆ್ಯನಿವರ್ಸರಿ ಮುಗ್ದೋಯ್ತಾ ಎಲ್ಲೂ ಹೊರಗಡೆ ಹೋಗಲಿಲ್ವಾ ಅಂತ ಆ ಟಾಪಿಕ್ ಬಂದಿದ್ದಕ್ಕೆ ನಾನು ಸತೀಶ್ಗೆ ರೇಗಿಸ್ತಾ ಇದ್ದೆ. ಅದಕ್ಕೆ ಅವ್ರು ಹೇಳ್ತಾಯಿದ್ರು ಬಾಯ್ಲಿ ಹೋಳಿಗೆ ನಾನು ಮಾಡ್ತೀನಿ, ನೀನು ಬಿಸಿ ಬಿಸಿ ಹೋಳಿಗೆ ಎತ್ತು ಹೋಗು ಬಟ್ಟೆ ಚೇಂಜ್ ಮಾಡ್ಕೊಂಬಾ ಅಂತ. ನಾನು ಅದಕ್ಕಂದೆ ನಾನು ಇವತ್ತೆಲ್ಲ ಈ ಸ್ಯಾರಿ ಬಿಚ್ಚೋದೇ ಇಲ್ಲ, ಈ ಸ್ಯಾರಿಲೇ ಇರ್ತೀನಿ ಅಂತ ನಾನು ಕೂಡ ಹಾಗೆ ಟಾಂಗ್ ಕೊಡ್ತಾಯಿದ್ದೆ. ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು 2-3 ರೀಲ್ ಕೂಡ ಮಾಡಿದ್ದೆ. ಅದು ಒಂದು ಸ್ಯಾರಿ ಮೇಲೆ ಲವ್ ಆಗಿಬಿಟ್ಟಿದೆ, ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ಹೇಳಿ. ಸ್ಯಾರಿ ಅಂತೂ ಸಖತ್ ಇಷ್ಟ ಆಯಿತು ನನಗೆ. ಹಾಕ್ಕೊಂಡಿದ್ದೀನ ಇಲ್ವಾ ಅಂದರೆ ಮೈಸೂರು ಸಿಲ್ಕ್ ಸುಮಾರಿದೆ ನನ್ನ ಹತ್ರ, ಆದರೂ ಏನೋ ಒಂಥರ. ಸೊ ಬಿಸಿ ಬಿಸಿ ಗಸಗಸೆ ಪಾಯಸ ತೊಗೊಂಬಂದು ಫಸ್ಟ್ ನಾನೇ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೂಪರಾಗಿತ್ತು, ಹೊಟ್ಟೆ ಲೋಡ್ ಆಗೋಯಿತು. ಹಾಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಏನೋ ಒಂಥರ ಫ್ರೀ ಅನ್ನಿಸ್ತಾಯಿತ್ತು ನನಗೆ. ಅದು ಸ್ಯಾರಿ ಹಾಕ್ಕೊಂಡಿದ್ದಕ್ಕೂ ಜ್ಯುವೆಲ್ರಿ ಹಾಕ್ಕೊಂಡಿದ್ದಕ್ಕೂ ಒಂಥರ ಶೆಕೆ ಫೀಲ್ ಆಗ್ತಾಯಿತ್ತು. ಅದನ್ನೆಲ್ಲ ತೆಗೆದಾದ್ಮೇಲೆ ಸ್ವಲ್ಪ ಆರಾಮ್ ಅನ್ನಿಸ್ತು ನನಗೆ. ನಾನು ಹಿಂಗಿರೋಕ್ಕೆ ನ್ಯಾಚುರಲಾಗಿ ಸಿಂಪಲ್ಲಾಗಿರೋಕ್ಕೆ ಯಾವಾಗಲೂ ಇಷ್ಟಪಡ್ತೀನಿ. ನಿಮ್ಗೇನು ಅನಿಸುತ್ತೆ? ಊಟ ಎಲ್ಲ ಹೋಯಿತು. ಒಂದು 50 ಜನಕ್ಕೆ ಊಟ ಕೊಟ್ಟು ಕಳಿಸಿದ್ದೀವಿ, ತೊಗೊಂಡೋಗಿದ್ದಾರೆ. ಅವರೇ ಎಲ್ಲ ಬಡಿಸ್ಬಿಟ್ಟು ಪಾತ್ರೆ ಎಲ್ಲ ಖಾಲಿ ಮಾಡ್ಕೊಂಡು ಬನ್ನಿ ಅಂತ. ತುಂಬ ಒಂಥರ ಖುಷಿ. ಯಾಕಂದರೆ ನಾನು ಹೋಗ್ತೀನಿ ಅಂತ ಕೇಳಿದೆ ಸತೀಶ್ನ. ನೀನು ಹೋದರೆ ವೀಡಿಯೋ ಮಾಡ್ಕೊತೀಯ, ದಯವಿಟ್ಟು ನೀನು ಹೋಗಬೇಡ ಅಂತ ಹೇಳಿದ್ರು. ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ಮಾತ್ರೆ ತಿಂತೀನಲ್ವಾ, ಸ್ವಲ್ಪ ನಿದ್ರೆ ಥರ ಬರುತ್ತೆ ಈ ನಡುವೆ. ಮುಂಚೆ ಎಲ್ಲ ನಿದ್ರೆನೇ ಬರ್ತಾ ಇರಲಿಲ್ಲ. ಸ್ವಲ್ಪ ಬೇಗ ಬೇರೆ ಎದ್ದಿದ್ದೆ. ಏನೋ ಒಂಥರ ಖುಷಿ. ಏನು ಗೊತ್ತಾ, ಏನು ಹೇಳಬೇಕಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂದರೆ, ನಾವು ಏನೇ ಹಾಕ್ಕೊಂಡು ಸೀರೆ ಹಾಕ್ಕೊಂಡು ಏನೇ ಇಯರಿಂಗ್ಸ್ ಒಡವೆ ಸರ ಹಾಕ್ಕೊಂಡ್ರೆ ಅದನ್ನೆಲ್ಲ ಫಸ್ಟು ಬಿಚ್ಚಿಟ್ಟು ನಾರ್ಮಲ್ ಬಟ್ಟೆ ಹಾಕೋತೀವಲ್ಲ, ಡೈಲಿ ವೇರ್ ಹಾಕೋತೀವಲ್ಲ ಅದು, ಆಮೇಲೆ ಈ ಜುಟ್ಟೆಲ್ಲ ತೆಗ್ದು ಈ ಥರ ಒಂದು ಬನ್ ಥರ ಹಾಕ್ತೀವಲ್ಲ ಅದು ಎಲ್ಲ ಬಿಚ್ಚಾಕ್ದಾಗ ಒಂದು ಕೈಕಾಲು ಮುಖ ಎಲ್ಲ ತೊಳೆದಾಗ ಒಂದು ಫ್ರೀನೆಸ್ ಸಿಗುತ್ತಲ್ಲ, ಅದರಲ್ಲಿರೋಂಥ ಸುಖ ಯಾವ ಸ್ವರ್ಗದಲ್ಲೂ ಇರೋಲ್ಲ ಅಂತ ಅನಿಸುತ್ತೆ. ಸೊ ನನಗೆ ಎಸ್ಪೆಷಲಿ ಈ ಥರದ್ರಲ್ಲೇ ತುಂಬ ಖುಷಿ. ಮುಖ ಮಾತ್ರ ತೊಳಿಲಿಲ್ಲ, ಯಾಕಂದರೆ ಸ್ವಲ್ಪ ದೇವ್ರದ್ದು ಕುಂಕುಮ ಎಲ್ಲ ಹಾಗೆ ಇತ್ತು, ಆಮೇಲಿಂದ ತೊಳೆದ್ರಾಯ್ತು ಅಂತ. ಎಷ್ಟು ಫ್ರೀ ಅನ್ನಿಸ್ತಾ ಇದೆ ಗೊತ್ತಾ, ಏನೋ ಒಂಥರ ಹಾಯ್ ಅನ್ನಿಸ್ತಾ ಇತ್ತು. ಸೊ ಅದನ್ನೆಲ್ಲ ಶೇರ್ ಮಾಡೋಣ ಅಂತ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ, ದೃಷ್ಟಿಗೂ ಏನು ಎಲ್ಲರೂ ಹೋಗಿ ಬಂತು ಅಂದರೆ ಒಂದು ಸ್ವಲ್ಪ ತಲೆನೋವು ಥರ ಬರುತ್ತೆ ಇವಾಗ. ನೋಡಿ 2 ಪಿಂಪಲ್ ಕೂಡ ಆಗಿಬಿಟ್ಟಿದೆ. ಗಸಗಸೆ ಪಾಯಸ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಗಸಗಸೆ ಪಾಯಸ ಸತೀಶ್ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ, ಮನೆಗೂ ಸೇರಿಸಿ ಆಗುತ್ತೆ ಅಂತ ಹೇಳಿ. ಸೊ ನಾನು ಕೂಡ ಟೇಸ್ಟ್ ಮಾಡಿದೆ, ಸೂಪರಾಗಿದೆ. ಮಕ್ಳಿಗೂ ಸ್ವಲ್ಪ ಇಟ್ಟಿದ್ದೀನಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಕಮೆಂಟ್ಗಳಿಗೆಲ್ಲ ರಿಪ್ಲೈ ಮಾಡ್ತಾಯಿದ್ದೆ. ಒಂದಿಷ್ಟು ಕಮೆಂಟ್ಸು ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಹೃದಯ ತುಂಬಿ ಬರ್ತಾಯಿದೆ. ಈ ವ್ಲಾಗ್ ಯಾವಾಗ ಬರುತ್ತೋ ನಿಜಕ್ಕೂ ಗೊತ್ತಿಲ್ಲ. ಲೇಟ್ ಆದರೆ ಬೈಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಓಕೆ ನೀನು ಎಡಿಟ್ ಮಾಡಿಲ್ಲ, ಹಾಕಿಲ್ಲ, ಎಡಿಟ್ ಮಾಡಿ ಹಾಕ್ತೀನಿ ಅಂತ ಕಮೆಂಟ್ ಮಾಡಿದ್ದೆ. ಇಲ್ಲ ನನಗೆ ಹಂಗಂತ ಕಮೆಂಟ್ ಹಾಕಿದ್ರು ನನಗೆ. ನಿನ್ನೆನೋ ಮೊನ್ನೆನೋ ಗೊತ್ತಿಲ್ಲ, ಹಾಲುಕ್ಸ ಫಂಕ್ಷನ್ ಆಯ್ತಲ್ಲ ಶುಕ್ರವಾರ, ನೀವು ಹೋಗಿಲ್ವಾ ಶ್ವೇತಕ್ಕ ಅಂತ ನಂಗೆ ಕಮೆಂಟ್ ಹಾಕಿದ್ರು. ನಾನು ಅನ್ಕೋತೀನಿ ಮಲ್ಲಿಕಾ ಫ್ರೆಂಡ್ ಯಾರೋ ಇರಬೇಕು, ನನ್ನ ವಿಡಿಯೋ ನೋಡೋರು ಯಾರೋ ಇರಬೇಕು. ಯಾರಮ್ಮ? ಹೌದಾ, ನನಗೆ ಗೊತ್ತಾ? ಹೌದಾ, ನಿಮ್ಮ ರೋಡಲ್ಲಿ ಇದ್ದಾರಾ? ಅವ್ರದ್ದು ಜನತಾನಗರ. ಸ್ಕೂಲಿಗ ನನಗದು ಹೆಸರು ಗೊತ್ತಾಗಲ್ಲ, ನಾ ಸುಮಾರು ಬರ್ತಲ್ಲ. ಈಗ ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅವ್ರ 10:30 ರಾತ್ರಿ ಇಡ್ಲಿ ಹಿಟ್ಟಿರ್ಬೋದು. ಅದು 50,000 60, ಈಗ 1,10,000 ಜನ ನೋಡಿದ್ದಾರೆ ಇವತ್ತಿಗೆ. ಅವತ್ತು ನೈಟ್ ಹಾಕಿರೋದು ಎಡಿಟ್ ಮಾಡಿ. ಹಂಗೆ ಅಷ್ಟು ಜನ ನೋಡ್ತಿರ್ತಾರೆ, ಕಮೆಂಟ್ಸ್ ಹಂಗೆ ಬರ್ತಿರ್ತಲ್ಲ, ಗೊತ್ತಾಗಲ್ಲ ನನಗಷ್ಟು. ಹ್ಞೂ ಅಣ್ಣ, ಕಾಯ್ತಾ ಇರ್ತಾರೆ ನನ್ನ ವಿಡಿಯೋ. ಅವರು ಸಂಭ್ರಮ ಚೌಟ್ರಿಲಿ ಒಬ್ರು ಶಶಿಕಲಾ ಅಂದ್ಬಿಟ್ಟು, ಅವ್ರು ಏನ್ ತುಮಕೂರವ್ರಂತೆ, ಫೋನ್ ನಂಬರ್ ಕೊಟ್ಬಿಟ್ಟವ್ರು. ಇವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ, ಅಯ್ಯೋ ನೀವು ಮಾಡೋದ್ ನೋಡಿದ್ರೆ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ತರ ಇರುತ್ತೆ ಅಂತೆಲ್ಲ ಮಾತಾಡ್ತಾರೆ. ಖುಷಿ ಆಗುತ್ತೆ ಅದೆಲ್ಲ. ಇಷ್ಟೆಲ್ಲ ಫ್ರೀ ಮಾಡ್ಕೊಂಡು ಮಾಡ್ತಿರಲ್ಲ ಅಂತ ಒಂಚೂರು.
ಅಷ್ಟರಲ್ಲಿ ಸತೀಶ್ ಫ್ರೆಂಡ್ ಸುಧಾಕರಣ ಹೋಟೆಲ್ ಸುಧಾಕರಣ ಕೂಡ ಬಂದರು. ಅವ್ರಿಗೂ ಗಸಗಸೆ ಪಾಯಸ ಕೊಡಿ ಅಂದರು. ಅವ್ರಿಗೆ ಪಾಯಸ ಕೊಟ್ಟೆ. ಸತೀಶ್ ನನಗೆ ಸ್ವಲ್ಪ ಟೀ ಸತೀಶ್ ಶುಂಠಿ ಟೀ ಮಾಡಂದರು. ಅದ್ರ ಜೊತೆ ನಾನು ಸ್ವಲ್ಪ ಶುಂಠಿ ಟೀನ ಕುಡಿದು ಅವ್ರು ಮಾರ್ಕೆಟ್ಗೆ ಹೊರಡ್ತೀನಿ ಅಂತ ಹೊರಟರು. ಅಲ್ಲಿರೋಕ್ಕೆ ಬೋರು ಒಂದು ಹಳೆ ಕಾಲದ ಗಾದೆ ಇತ್ತಂತೆ, ನಮ್ಮ ಅಜ್ಜಿ ಎಲ್ಲ ಹೇಳೋರು. ಮಲ್ಲಿಗೆ ಹೂವು ಮುಡ್ಕೊಂಡು ಮನ್ಲಿರೋ ಮಗಳೇ ಅಂದರೆ, ಇಲ್ಲ ನಾನು ಊರು ಗೌಡು ನೋಡ್ಕೊಂಡು ನೀರು ಹೊರ್ತೀನಿ ಅಂತ. ಹಂಗಾಗಿದೆ ನನ್ನ ಪರಿಸ್ಥಿತಿ. ಸೊ ಮನ್ಲಿರೋ ಅಂದರೆ ಇಲ್ಲ ನಾನು ಬರ್ತೀನಿ ಅಂತ ಸಂತೆಪೇಟೆಗೆ ಹೋಗ್ತಾಯಿದ್ದೀನಿ ಸತೀಶ್ ಜೊತೆ. ಈರುಳ್ಳಿ ಮೂಟೆ, ತರಕಾರಿ, ಬೀನ್ಸಿ ಖಾಲಿಯಾಗಿದೆ. ವಾರಕ್ಕೊಂದೊಂದ್ಸಲಿ ಖಾಲಿ ಆಗ್ತಾ ಇರುತ್ತೆ, ತರ್ತಾ ಇರಬೇಕು. ಸೊ ನಾನು ಹೋಗ್ತಾಯಿದ್ದೀನಿ, ಬನ್ನಿ ಹೊರಡೋಣ. ನಾನೊಬ್ಬಳೇ ಮನೇಲಿ ಏನು ಮಾಡಲಿ, ಎಲ್ಲೂ ಕರ್ಕೊಂಡೋಗಲ್ಲ ಅಂತೀರಾ, ನಾನು ಬರ್ತೀನಿ ಅಂತ ಅದೇ ಡ್ರೆಸ್ ಮೇಲೆ ಒಂದು ವೇಲ್ ಹಾಕ್ಕೊಂಡು ನಾನು ಕೂಡ ಅವ್ರ ಜೊತೆ ಮಾರ್ಕೆಟ್ಗೆ ಹೊರಟೆ. ಸೊ ಮನೇಲಿದ್ದರೂ ಬೋರ್ ಆಗುತ್ತೆ. ಎಲ್ಲ ಕಮೆಂಟ್ಸ್ ರಿಪ್ಲೈ ಮಾಡಿದೆ, ಎಲ್ಲ ಕೆಲಸ ಮುಗ್ದಿತ್ತು. ಸೊ ಇನ್ನೇನು ಮಾಡೋದು ಮನೇಲಿ. ಸೊ ಹೀಗೆ ಮಾತಾಡಿಕೊಂಡು ನನಗೆ ಒಂದು ಥಾಟ್ ಏನು ಅನ್ನಿಸ್ತಿತ್ತು ಅಂದರೆ, ಇವತ್ತು ಕಂಪ್ಲೀಟ್ ಡೇನ ಸತೀಶ್ ಜೊತೆ ಸ್ಪೆಂಡ್ ಮಾಡಬೇಕಂತ. ರೋಡಲ್ಲಿ ಹೋಗುವಾಗ ಅಪ್ಪು ಬಾಸ್, ಲವ್ ಯು ಅಪ್ಪು ಬಾಸ್ ಅಂತ ಒಂದು ಕಾರ್ ಕೂಡ ಹೋಗ್ತಾಯಿತ್ತು. ಅದು ನೋಡಿ ತುಂಬ ಖುಷಿ ಆಯಿತು. ಹಬ್ಬ ದಿನ, ಗೌರಿ ಗಣೇಶ ಹಬ್ಬ ದಿನ ಚೌಟ್ರಿ ಕೆಲಸ ಒಪ್ಕೊಂಡಿದ್ದಾರೆ ಸತೀಶ್. ಸೊ ಸ್ವೀಟ್ ಮಾಡ್ಸೋಕ್ಕೆ ದಮ್ ರೋಟ್ ಮತ್ತು ಪೈನಾಪಲ್ ರೋಲ್ ಅಂತ ಮಾಡ್ತಾರೆ, ಗ್ಲಾಸ್ ಸ್ಯಾಂಡ್ವಿಚ್ ಅಂತ ಮಾಡ್ತಾರೆ. ಆ ಸ್ವೀಟ್ನ ಮಾಡ್ಸೋಕ್ಕೆ ದಪ್ಪದು ಬೂದುಗುಂಬಳಕಾಯಿ ಬೇಕಾಗಿತ್ತು. ಅದನ್ನು ತೊಗೊಂಬರೋಕ್ಕೆ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಬಂದಿದ್ದೀವಿ. ಪ್ರತಿ ಒಂದು ರೇಟ್ ಜಾಸ್ತಿ ಆಗಿದೆ ಫ್ರೆಂಡ್ಸ್. ಬೂದುಗುಂಬಳಕಾಯಿನ ಯಾರೂ ಯೂಸ್ ಮಾಡ್ತಿರಲಿಲ್ಲ ಮುಂಚೆ. ಇವಾಗ ಅದು KG 60 ರೂಪಾಯಿ ಆಗಿದೆ ಬೂದುಗುಂಬಳಕಾಯಿ. 1 kg ಈರುಳ್ಳಿ 75 ರೂಪೀಸ್ ಆಗಿದೆ. ಫೈನ್ ಈರುಳ್ಳಿ, ಯಾವುದು ರೇಟ್ ಏನು ಕಮ್ಮಿ ಇಲ್ಲ, ಎಲ್ಲ ಗಗನಕ್ಕೆ ಹೋಗಿದೆ. ನಿಜಕ್ಕೂ ಕೇಳಿ ಶಾಕ್ ಆಯಿತು. ಅದೆಲ್ಲ ತೊಗೊಂಡಾದ್ಮೇಲೆ ಸ್ವಲ್ಪ ದಿನಸಿ ಕಟ್ಟಿಡೋಕ್ಕೆ, ಲೀಸ್ಟ್ ಕೊಡೋಕ್ಕೆ ಅಂತ ಮುಖೇಶ್ ಎಂಟರ್ಪ್ರೈಸಸ್ ಅಂತ ನಾವು ಯಾವಾಗಲೂ ಇಲ್ಲೇ ತೊಗೊಳ್ಳೋದು. ಎಲ್ಲ ಕ್ಲೀನ್ಡ್ ದಿನಸಿ ಕೊಡ್ತಾರೆ, ಅಂದರೆ ಎಲ್ಲ ಕ್ಲೀನಾಗಿ ಇರೋವಂಥ ದಿನಸಿನೇ ಅವರು ಕೊಡೋವಂಥದ್ದು. ಸೊ ನಾನು ನೋಡ್ತಾ ಇದ್ದೆ, ಎಲ್ಲ ಐಟಮ್ಸ್ ಇದೆ. ನನಗೆ ಮನೆಗೆ ಏನೇನು ಖಾಲಿಯಾಗಿದೆ ಅದನ್ನೆಲ್ಲ ನೋಡಿ ತೊಗೊಳ್ಳೋಣ ಅಂತ ಕಾರಲ್ಲೇ ಕೂತ್ಕೊಂಡು ಸ್ಕೆಚ್ ಹಾಕ್ಕೊಂಡೆ. ಆಮೇಲೆ ಫ್ರಂಟ್ ಲೋಡ್ದು ಲಿಕ್ವಿಡ್ ಖಾಲಿಯಾಗಿತ್ತು, ಅದನ್ನೇ ಇದೆಯಾ ಅಂತ ಕೇಳಿದೆ. ಡಬ್ಬ ಬರಲ್ವಾ, ಈ ಥರ ಶಾಸೆ ಬರಲ್ವಾ? ಸೋಪ್ ಇದ್ರೆ ತಗೋ. ಡೆಟಾಲ್ ಲೂಸ್ ಕೊಡ್ತೀನಾ? ಹಾಂ, ಒಂದು ಬಾಟ್ಲು ಕೊಡು ಮನೆಗೆ. 2 ಕೊಡಿ, ಕಡಿಪುರಕ್ಕೆ ಚೆನ್ನಾಗಿರೋದು ಕೊಡಿ. ಸಣ್ಣನಾ? ಎಷ್ಟು? ಸ್ವಕಾರ್ಯ ಜೊತೆ ದೇವ್ರ ಕಾರ್ಯನೂ ನಡೀತು ಅನ್ನೋ ಹಾಗೆ ಅವ್ರ ಕೆಲಸದ ಜೊತೆ ನನ್ನ ಕೆಲಸನೂ ಮುಗಿಸ್ಕೊಂಡು ಈರುಳ್ಳಿ ತೊಗೊಳಕ್ಕೆ ಅಂತ ಬಂದರು. ಈರುಳ್ಳಿ ರೇಟ್ ಕೇಳಿಬಿಟ್ಟು ಸತೀಶ್ಗೆ ಶಾಕ್ ಆಗೋಯ್ತು. ಅದಕ್ಕೆ 2 ಮೂಟೆ ಹಾಕಿಸ್ಕೊಂಡ್ರು, ತೀರೋದ್ಮೇಲೆ ತೊಗೊಳ್ಳೋಣ ಅಂತ ಹೇಳಿ. ಸೊ ಅಲ್ಲಿಂದ ಮತ್ತೆ ಕಾಳುಗಳು ಬೇಕಿತ್ತಂತೆ. ಅವರು ಒಂದು ಅಂಗಡೀಲಿ ಒಂದು ಐಟಮ್ ತೊಗೊಳಲ್ಲ. ಸಂತೆಪೇಟೆ ಬಂಡಿಪಾಳ್ಯದಲ್ಲಿ ಎಷ್ಟು ಅಂಗಡಿಗಳಿದೆಯೋ ಎಲ್ಲ ಅಂಗಡಿಲೂ ಚೂರು ಚೋ ಈ ಥರ ತೊಗೋತಾರೆ. ಯಾರಿಗೂ ಬೇಜಾರಾಗಬಾರ್ದು ಅಂತ ಎಲ್ಲರೂ ಗೊತ್ತಿರೋರೆ, ಎಲ್ಲರೂ ಫ್ರೆಂಡ್ಸೇ ಸತೀಶ್ಗೆ. ಸೊ ಹಾಗಾಗಿ ಈಗ ಮತ್ತೆ ಕಾಳು ತೊಗೊಳಕ್ಕೆ ಬೇರೆ ಅಂಗಡಿಗೆ ಬಂದರು. ಅದೆಷ್ಟು ದಿನಸಿ ತೆಗಿತಾರೆ ಫ್ರೆಂಡ್ಸ್. ಇವಾಗಲೇ ಮತ್ತೆ ಒಂದು ಅಂಗಡಿಗೆ ಬಂದಿದ್ದಾರೆ ದಿನಸಿ ತೆಗಿಯೋಕ್ಕೆ. ಅವರಿಂದೆ ನಾನು ಸುತ್ತಾ ಇದ್ದೀನಿ ಉರಿ ಬಿಸಿಲಲ್ಲಿ. ಮನೇಲಿ ಮಾಡ್ಕೊಂಡಿದ್ದರೆ ನಿದ್ರೆ ಬರೋಲ್ಲ ಅಂತ ಇಲ್ಲಿ ಬಂದು ಸುತ್ತಿ ಸಾಕಾಯಿತು. ಸೊ ನಾನು ಕೂಡ ಬಂದೆ. ನನಗೊಂದು ಸ್ವಲ್ಪ ಶಾಂಪು ಬೇಕಿತ್ತು. ಬಂಡಲ್ ಲೆಕ್ಕದಲ್ಲಿ ತೊಗೊಂಡ್ರೆ ಕನ್ಸೆಷನ್ ಮಾಡಿ ಕೊಡ್ತಾರೆ ಅಂತ ಹೇಳಿ ಫಾರ್ಚೊಂದು ಎಣ್ಣೆ ನಾನು ಯೂಸ್ ಮಾಡೋದು ಮನೆಗೆ. ಅದು ಒಂದು 5 ಲೀಟ್ರದ್ದು ಕ್ಯಾನ್ ತೊಗೊಂಡೆ. ಆಮೇಲೆ ಕ್ಲೀನ್ಡ್ ಹುಳ್ಳಿಕಾಳು ಈ ಥರದ್ದೆಲ್ಲ ಸಿಗುತ್ತೆ ಇಲ್ಲಿ, ಅಂದರೆ ಕ್ಲೀನ್ ಆಗಿರೋಂಥದ್ದು. ಹುಳ್ಳಿಕಾಳಲ್ಲಿ ಕಲ್ಲು ಜಾಸ್ತಿ, ನಿಮಗೆ ಗೊತ್ತಲ್ವಾ. ಸೊ ಹಾಗಾಗಿ ನೋಡಿ ಮಾಡಿ. ಆಮೇಲೆ ನೈಲಾನ್, ಸಬ್ಬಸಿಗೆ ಈ ಥರದ್ದು ಅದೇನಂತಾರೆ ಅದಕ್ಕೆ, ನೈಲಾನ್ ಶಾವ್ಗೆನೋ ಅಥವಾ ಸಣ್ಣದೇನೋ ಬರುತ್ತೆ, ಇಡ್ಲಿಗೆ ಹಾಕ್ತಾರೆ, ಅದು ಬಾಲ್ ಥರ ಇರುತ್ತೆ, ಸಬ್ಬಕ್ಕಿ ಆ ಥರದ್ದೆಲ್ಲ ತೊಗೊಂಡು ಎಲ್ಲ ಮೂಟೆ ಸಮೇತ ಮನೆಗೆ ಬಂದ್ವಿ. ನಾನೇನು ಸ್ಪೆಷಲಾಗಿ ಅಡುಗೆ ಮಾಡಿರಲಿಲ್ಲ. ಅನಾಥಾಶ್ರಮಕ್ಕೆ ಕೊಡೋಕ್ಕೆ ಅಂತಲೇ ಇಟ್ಟಿದ್ದಂಥ ಊಟನೇ ನಾವು ತಿಂದ್ವಿ. ಅನ್ನ, ಸಾಂಬಾರು, ಬೀನ್ಸ್ ಪಲ್ಯ. ಬಟ್ ಸತೀಶ್ ನೋಡಿ TV ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹೇಳು, ಬಟ್ಟೆ ತಗೊಟ್ಟೆ ತಾನೇ ನಾನು ನೆನ್ನೆ? ಹೇಳ್ರಿ, ತಗೊಟ್ನಾ ಇಲ್ವೋ? ಇದೇ ಆ್ಯನಿವರ್ಸರಿ, ಇಷ್ಟೇ ಆ್ಯನಿವರ್ಸರಿ ಮುಗೀತು. ಅದು ಹೆಸ್ರಿಗೆ 16 ವರ್ಷದ ಆ್ಯನಿವರ್ಸರಿ. ಹಾಯ್ ಗಾಯ್ಸ್, ಈವ್ನಿಂಗ್ ಆಯಿತು, ಸಂಜೆ ಮತ್ತೆ ರೆಡಿಯಾಗಿದ್ದೀನಿ.
ಎಲ್ಲೋಗ್ತಾ ಇದ್ದೀನಿ ಏನೋ ಆಯ್ತಾ ನಿಜಕ್ಕೂ ಏನೂ ಗೊತ್ತಿಲ್ಲ. ಸತೀಶ್ ಎಲ್ಲೋ ಹೊರಟಿದ್ರು, ನಾನು ಬರ್ತೀನಿ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸಿಂಪಲಾಗಿ ಒಂದು ಟಾಪು ಒಂದು ಮಿಡಿ ಹಾಕ್ಕೊಂಡಿದ್ದೀನಿ. ಏನೂ ಸೆಲೆಬ್ರೇಷನ್ ಇಲ್ಲ, ಸತೀಶ್ಗೆ ಅದೆಲ್ಲ ಇಷ್ಟನೂ ಆಗೋದಿಲ್ಲ. ಮಕ್ಕಳು ಬರ್ಡೇಗೆಲ್ಲ ಕೇಕ್ ಕಟ್ ಮಾಡಿಸಿದ್ವಿ, ವಿಕ್ಕಿ ಬರ್ಡೇಗೆ ರೀಸೆಂಟಾಗಿ ಕೇಕ್ ಕಟ್ ಮಾಡಿಸಿದ್ವಿ. ಕೈಕಾಲು ಮುಖ ತೊಳೆದು ಸಂಜೆ ಪೂಜೆ ಕೂಡ ಮಾಡಿದೆ. ಸೊ ಅದೇ ಹೇರ್ ಸ್ಟೈಲ್ ಚೇಂಜ್ ಮಾಡಿಲ್ಲ, ಒಂದು ಬೇರೆ ಹಿಯರಿಂಗ್ ಹಾಕ್ಕೊಂಡೆ, ಯಾಕಂದರೆ ಕಿವಿ ನೋವು ಬಂದುಬಿಟ್ಟಿತ್ತು. ಸೊ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಒಂದು ರೌಂಡ್ ಸುಮ್ಮನೆ ಹೀಗೆ ಬೈಕಲ್ಲಿ ಹೋಗಿ ಬರೋದು. ಸೊ ಬನ್ನಿ ಹೊರಡೋಣ. ನಿಮ್ಮನ್ನು ಸುಮಾರು ಜನ ಹೇಳ್ತೀರಾ ಸತೀಶ್ ಅಣ್ಣನ ಕೈಲಿ ಮಾತಾಡಿಸಿ, ಅವ್ರು ತುಂಬ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಅಂತ. ಬಟ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ಫೋನ್ ತೆಗೆದು ವಿಡಿಯೋ ಆನ್ ಮಾಡಿದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಪಾಪ ಪಾಯಿ ಏನು ಗೊತ್ತೇ ಇಲ್ವೇನೋ, ಕೀಪ್ ಕ್ವೈಟ್ ಮುದ್ದು ಮಗು ಥರ ಸೈಲೆಂಟ್ ಆಗಿಬಿಡುತ್ತೆ. ನಾನು ಸಂಜೆಯಿಂದ ರೇಗಿಸಿ ಇಷ್ಟೇನ ಆ್ಯನಿವರ್ಸರಿ ಅಂದರೆ ಇದೇನಾ, ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಕೆಲಸ ಮಾಡೋದು ಆ್ಯನಿವರ್ಸರಿ, ಅಲ್ಲಿ ಮಾಡಿದ್ದು ಅನ್ನನ ಸಾಂಬಾರು ತಿಂದ್ವಿ, ಅಲ್ಲಿ ಮಾಡಿದ್ದು ಹೋಳ್ಗೆನೇ ತಿಂದ್ವಿ, ಇದೇನೇ ಆ್ಯನಿವರ್ಸರಿ ಅಂದಿದ್ದಕ್ಕೆ ಏನು ಬೇಕೋ ಅಡುಗೆ ಮಾಡು, ನಾನು ಏನು ಕೇಳಿದ್ರು ತೆಕ್ಕೊಡ್ತೀನಿ, ನೀನು ಏನೇನು ಬೇಕೋ ಪ್ರಿಪೇರ್ ಮಾಡು ಅಂದ್ಬಿಟ್ರು. ಸೊ ಏನು ಮಾಡೋಕ್ಕಾಗಲ್ಲ, ಕಾಯಕನೇ ಕೈಲಾಸ. ನಾವು ಕೆಲಸ ಮಾಡ್ತೀವಿ ಇಲ್ಲ ಅಂತಲ್ಲ, ಬಟ್ ಒಂದಿನಾದರೂ ಜಾಲಿಯಾಗಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅನ್ನೋದಷ್ಟೇ ನಮ್ಮ ಒಂದು ಥಾಟ್ ಆಗಿರುತ್ತೆ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ 450 ಯಾರು ಮಾಡವ್ರ 20-30 ಏನೆಲ್ಲ ಕಟ್ಟಿದ್ಲಿ ಅವು ಖಾಲಿನೇ ಇದೆಲ್ಲ ಪಕ್ಕದ್ದು ಆ ಮನೆ. ನೀನು ಗೇಟ್ ಮುಕ್ಕಿದ ತಕ್ಷಣ ಸೈರನ್ ಬಂದಿದೆ, ಅದೇ ಮನೆ ತಾನೇ ಗುರುಮಲ್ಲಪ್ಪ ನಾವೆಲ್ಲ ಬಂದಾಗ ಆ ಮನೆ. ಈ ರೋಡು ಏನೋ ಮಾಡವ್ರೆ ಕಲ್ಲಾಕಿ. ಬೋರಾ ಬೋರ್ ತೆಗ್ಸವ್ರೆ. 16 ತಾನೇ ನಮ್ಮದು. ಸುಮಾರು ಜನ ಸೈಟ್ ತೋರಿಸಿ ನಿಮ್ಮ ಸೈಟು ಅಂತ ಹೇಳ್ತಾಯಿದ್ರು. ಸೊ ನಮ್ಮದು RT ನಗರ ದಟ್ಕಳ್ಳಿಯಿಂದ ಮುಂದೆ ಇರೋಂಥ ಸೈಟ್. ಇದೇ ಸೈಟ್ ನಮ್ಮದು, ಅಲ್ಲಿಗೆ ಬಂದಿರೋಂಥದ್ದು. ಅಲ್ಲಿ ಹೋಗ್ಬೇಡ ಬಾರಿ, ಅದು ಅಲ್ಲಿ ಹೋದ್ರೆ ಸೈರನ್ ಆಯ್ತೈತೆ. ಅಲ್ಲಿ ಕಳ್ಳರು ಸತೀಶ್ ಕಳ್ಳರು ಬಂದರು ಅಂತ ಹೊಡ್ಕತೈತೆ ಅದು ಸೈರನ್. ಯಾವುದಿದು ನಮ್ದು ಇದು ತಾನೇ, ಇದು ನಮ್ಮದು ಖಾಲಿ. ಇದು ಗೈಸ್ ನಮ್ಮ ಸೈಟ್. ಸುಮ್ಮನೆ ಒಂದು ರೌಂಡ್ ಅಲ್ಲೆಲ್ಲ ಹೋಗಿ ನೋಡಿಕೊಂಡು, ನಮ್ಮ ಪಕ್ಕದ ಸೈಟ್ ಅವರು ಬೋರೆಲ್ಲ ತೆಗ್ಸಿದ್ದಾರೆ. ಸೊ ಅವರು ಅಳತೆ ಮಾಡ್ತಾಯಿದ್ದೀವಿ ಬನ್ನಿ ಸರ್ ಅಂತ ಹೇಳಿದರು. ಸೊ ಹಾಗಾಗಿ ನೋಡಿಕೊಂಡು ವಿಸಿಟ್ ಮಾಡಿಕೊಂಡು ಆನ್ ದ ವೇ ಬರೋವಾಗ ಕೇಕ್ ರೂಮ್ ಸಿದ್ದರಾಮಯ್ಯ ಮನೆ ರೋಡಲ್ಲಿರೋಂಥ CM ಸಿದ್ದರಾಮಯ್ಯ ಸರ್ ಅವ್ರ ಮನೆ ಪಕ್ಕನೇ ಇದೆ ಇದು ಕೇಕ್ ರೂಮ್. ಮುಂಚೆ ಎಲ್ಲ ಇಲ್ಲಿಂದನೇ ತುಂಬ ಕೇಕ್ಸ್ ತಂದು ತಿಂತಾಯಿದ್ವಿ, ಬಟ್ ತುಂಬ ಜಾಸ್ತಿ ಸ್ವೀಟ್, ಅದಕ್ಕೋಸ್ಕರ ಈಗ ಜಾಸ್ತಿ ಅಲ್ಲಿಂದ ತರೋದಿಲ್ಲ. ಅಲ್ಲಿ ನನ್ನ ಮಗಳು ಒಂದು ಲಾವಾ ಕೇಕ್ ಕೂಡ ತೊಗೊಂಡು ಟೇಸ್ಟ್ ಮಾಡಿಸಿದ್ಲು, ಸಖತ್ತಾಗಿತ್ತು. ಸೊ ತಿಂದ್ಕೊಂಡು ಕೇಕೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಸತೀಶ್ಗಂತೂ ಇದು ಒಂಚೂರು ಇಷ್ಟ ಇಲ್ಲ, ಕೇಕ್ ಕುಯ್ಯೋದು, ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅದೆಲ್ಲ. ಬಟ್ ನಾವೆಲ್ಲ ಫೋರ್ಸ್ಫುಲಿ ಹಿಂಸೆ ಮಾಡಿದ್ವಿ ಅಂತ ಒಂದು ಪುಟ್ಟ ಕೇಕ್ ತಂದು ಮನೇಲಿ ಪುಟ್ಟದಾಗಿ ಸೆಲೆಬ್ರೇಷನ್. 6ನೇ ವರ್ಷದ ಆರ್ಥಿಕ ಆಮೇಲೆ ಏನು ಮುಂದೆ ಗೊತ್ತಿಲ್ಲ ನೋಡಿ ಅವಳು ಯಾವ ಥರ ವಿಶ್ ಮಾಡ್ತಾ ಇದ್ದಾಳೆ ಅಂತ. 6ನೇ ವರ್ಷದ ಆರ್ಥಿಕ ಅಂತೆ, 16ನೇ ವರ್ಷ ಅಂತ ಹೇಳೋಕ್ಕೆ 6ನೇ ವರ್ಷ ಅಂತ ಹೇಳ್ತಾ ಇದ್ದಾಳೆ. ಸೊ ನಾವು 4 ಜನ, ನಾನು, ನನ್ನ ಮಕ್ಕಳು, ನನ್ನ ಮಗ ಕೂಡ ಟ್ಯೂಷನ್ ಮುಗಿಸ್ಕೊಂಡು ಬಂದಿದ್ದ. ಸಿಂಪಲಾಗಿ ಕೇಕ್ ಕಟ್ ಮಾಡಿ ತಿಂದು ಎಂಜಾಯ್ ಮಾಡಿದ್ವಿ. ನೈಟ್ ಊಟಕ್ಕೆ ಹೋಟ್ಲ್ ಕರ್ಕೊಂಡೋಗು ಪಪ್ಪ ಅಂತ ಹಿಂಸೆ ಕೊಡ್ತಾಯಿದ್ರು. ಬಟ್ ನಮಗೆ ಇನ್ನು ನಾಳೆ ಅಂದರೆ ಗೌರಿ ಹಬ್ಬ ಬರುತ್ತೆ, ನಾನ್ ವೆಜ್ ಎಲ್ಲ ಏನು ಬೇಡ ಅಂತ ಹೇಳಿ ಏನಾದರೂ ಇಲ್ಲೇ ರೋಟಿ, ಗೋಬಿ ನೂಡಲ್ಸ್ ಈ ಥರದ್ದು ಏನಾದರೂ ತಿನ್ನೋಣ. ವಿಕಿ ಬರ್ಡೇಗೆ ನಾನ್ ವೆಜ್ಗೆ ಹೋಟ್ಲಿಗೆ ಹೋಗಿದ್ವಿ ಅಲ್ವಾ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಯಾಕಂದರೆ ನಮಗೂ ಡೈಲಿ ಅದನ್ನು ತಿನ್ನಬೇಕಪ್ಪ, ಹೋಟೆಲಲ್ಲೇ ತಿನ್ನಬೇಕಪ್ಪ ಅಥವಾ ನಾನ್ ವೆಜ್ಜೇ ತಿನ್ನಬೇಕು ಅಂತ ಇಷ್ಟ ಇರಲಿಲ್ಲ. ಸೊ ರುಮಾಲಿ ರೋಟಿ ಮತ್ತು ನನಗೆ ಬಟರ್ ನಾನ್, ಮಶ್ರೂಮ್ ಕರಿ, ಮಕ್ಕಳಿಗೆ ಗೋಬಿ ನೂಡಲ್ಸ್ ಎಲ್ಲನೂ ತಂದು ಕೊಟ್ಟರು.
ನನ್ನ ಮಗ ಯಾಕೋ ಗೊತ್ತಿಲ್ಲ ಡೈಲಿ ವಾಕ್ ಮಾಡೋದ್ರಿಂದ ಮಮ್ಮಿ ಕಾಲು ನೋವು ಅಂತ ಹೇಳ್ತಾ ಇರ್ತಾನೆ. ಸೊ ನಾನು ಕಾಲು ಮಡ್ಚ್ಕೊಂಡು ತಿನ್ನು ಅಂತ ಹೇಳಿದ್ರೆ ಆ ಕಾಲಾದ್ಮೇಲೆ ಈ ಕಾಲಾದ್ಮೇಲೆ ಆ ಕಾಲು ಎರಡೂ ಈ ಥರ ಟ್ವಿಸ್ಟ್ ಮಾಡಿಕೊಂಡು ತಿಂತಾ ಇದ್ದಾನೆ. ಸೊ ಫೈನಲಿ ಇದಾಗಿತ್ತು ಗಾಯ್ಸ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್. ಹೇಗನ್ನಿಸ್ತು ವ್ಲಾಗ್? ಚೆನ್ನಾಗಿತ್ತಾ? ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಯಾವ ಥರ ವೀಡಿಯೋ ಬೇಕು ಕಮೆಂಟಲ್ಲಿ ಹೇಳಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಾಯ್. ಲವ್ ಯು.